ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಆಗಸ್ಟ್ ತಿಂಗಳು ಮುಗಿದು ಸೆಪ್ಟೆಂಬರ್ ತಿಂಗಳಿಗೆ ಕಾಲಿಟ್ಟಿದ್ದೀವಿ. ಇದು ಯಾವುದಪ್ಪ ಟೈಮ್ ಅಂತ ಅಂದರೆ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳನ್ನು ಪರಿಚಯ ಮಾಡಿಕೊಡುವಂಥ ಟೈಮು. ಇದರ ಜೊತೆಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಗ್ ಬಿಲಿಯನ್ ಡೇ ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಕೂಡ ಇರುತ್ತೆ. ತುಂಬ ಜನ ಈ ತಿಂಗಳು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ. ಸೊ ನಾನಿವತ್ತು ಈ ತಿಂಗಳಲ್ಲಿ ಯಾವುದೆಲ್ಲ ಹೊಸ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಅದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಆ ಒಂದು ಸ್ಮಾರ್ಟ್ಫೋನ್ಗೆ ವೆಯ್ಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಇವತ್ತಿನ ಮೊದಲ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ತಿಂಗಳು ಆಲ್ರೆಡಿ ರಿಯಲ್ಮಿ 15T ಲಾಂಚ್ ಆಗಿದೆ. ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀವಿ, ಅನ್ಬಾಕ್ಸ್ ಮಾಡಿದ್ದೀವಿ. ನೋಡಿಲ್ಲ ಅಂದರೆ ನೋಡ್ಕೊಂಬರ್ಬೋದು. ನಂತರ ನೆನ್ನೆ ಟೆಕ್ನೋದವರು ಟೆಕ್ನೋ ಪೋವಾ ಸ್ಲಿಮ್ 5G ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡಿದ್ರು. 20,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ತಿನ್ನೆಸ್ಟ್ ಸ್ಮಾರ್ಟ್ಫೋನ್. 20,000 ರೂಪಾಯಿಗೆ ಕೇವಲ 5.95 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಬೆಂಕಿ ಆಯಿತಾ? ನೋಡೋ ಫೋನ್ ಚೆನ್ನಾಗಿದೆ, ಒಂದು ರೀತಿ ಪಿಕ್ಸೆಲ್ ರೀತಿ ಅನಿಸುತ್ತೆ. ಸಖತ್ತು ಲೈಟ್ ವೇಟು, ತುಂಬ ತಿನ್ನು. 6.78 ಇಂಚಿಂದು ಅಮೋಲೆಡ್ ಡಿಸ್ಪ್ಲೇ, ಡೈಮೆನ್ಸಿಟಿ 6400 ಪ್ರೊಸೆಸರ್. ಇದೊಂದು ಕಡಿಮೆ ಆಯಿತು, ಅಂಥ ಪವರ್ಫುಲ್ ಆಗಿರುವಂಥ ಫೋನ್ ಏನೂ ಅಲ್ಲ. 5160 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಇಷ್ಟು ತಿನ್ನಾಗಿದ್ರು ಸಹ ಒಂದು ಲೆವೆಲಿಗೆ ದೊಡ್ಡ ಬ್ಯಾಟ್ರಿನ ಕೊಟ್ಟಿದ್ದಾರೆ. ಸೊ ಈ ಫೋನ್ ನೆನ್ನೆ ಲಾಂಚ್ ಆಗಿದೆ. ನೋಡಿ ನಿಮಗೆ ಆ ಫೋನ್ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡೋರು ಮಾಡ್ಬೋದು. ಯುನೀಕ್ ವಿಷಯ ಏನಪ್ಪ ಅಂದರೆ ತುಂಬ ತಿನ್ನಾಗಿದೆ ಅಷ್ಟೇ. ನೆಕ್ಸ್ಟು ವಿವೋದವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಹೊಸ ಫೋನ್ ಲಾಂಚ್ ಮಾಡ್ಬೋದು. ವಿವೋ V60e ಅಂತ, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ವಿ ಸೀರೀಸ್ನಲ್ಲಿ ಅದು ಕೂಡ ಇ ಅಂತ ಏನಿರುತ್ತೆ ಅದೊಂದು ಸ್ವಲ್ಪ V60ಗಿಂತ ಸ್ವಲ್ಪ ಕಡಿಮೆ ದುಡ್ಡಿಗೆ ಲಾಂಚ್ ಆಗುವಂಥ ಸ್ಮಾರ್ಟ್ಫೋನ್. ಈ ಫೋನಲ್ಲಿ 6.78 ಇಂಚಿಂದು ಅಮೋಲೆಡ್ ಡಿಸ್ಪ್ಲೇ ಇದೆ. 6500 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ. ಸೊ ಏನೋ ಡೈಮಂಡ್ ಶೀಲ್ಡ್ ಗ್ಲಾಸ್ ಎಲ್ಲ ಇರುತ್ತಂತಪ್ಪ. ಈ ಫೋನ್ ನಂಗೆ ಅನ್ನಿಸ್ತಂಗೆ ಒಂದು 22-23 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಆಯಿತಾ? ಏನಕ್ಕೆ ಅಂದರೆ V60ನೇ ಹತ್ತತ್ರ ಒಂದು 37 ಇದೆ. ಸೊ ಇದು ಮೋಸ್ಟ್ಲಿ 30,000ಕ್ಕೆ ಲಾಂಚ್ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಿನಲ್ಲಿ ಸೆಪ್ಟೆಂಬರ್ ಎಂಡ್ ಅಷ್ಟರಲ್ಲಿ ಫೋನ್ ಬರುತ್ತೆ ಅಂತ ಹೇಳೋದಾಗ್ತಾ ಇದೆ. ಇನ್ನು ಓಪೋ ಕಡೆಯಿಂದ 2 ಹೊಸ ಫೋನ್ ಲಾಂಚ್ ಆಗ್ತಾ ಇದೆ. ಓಪೋ F31 Pro ಮತ್ತು F31 Pro Plus. ಈ Pro Plusನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಇರುತ್ತಂತೆ. ಐ ಹೋಪ್ 7 Gen 4 ಕೊಡಲಿ ಅಂತ ಅನ್ಕೊಳ್ಳೋಣ, ಗೊತ್ತಿಲ್ಲ. ಒಟ್ಟಿಗೆ ಅನ್ಬಾಕ್ಸ್ ಮಾಡ್ತೀನಿ ಆಯಿತಾ. ಇನ್ನು F31 Proನಲ್ಲಿ ಡೈಮೆನ್ಸಿಟಿ 7300 ಎನರ್ಜಿ ಪ್ರೊಸೆಸರ್ ಇರುತ್ತಂತೆ. ಎರಡು ಕೂಡ ಅಂಥ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಏನೂ ಅಲ್ಲ. ಇನ್ನು F31 ಕೂಡ ಬರುತ್ತೆ ಅಂತ ಹೇಳಲಾಗ್ತಾ ಇದೆ, ಕನ್ಫರ್ಮೇಷನ್ ಇಲ್ಲ. ಇದರಲ್ಲಿ ಡೈಮೆನ್ಸಿಟಿ 6300 ಎನರ್ಜಿ ಪ್ರೊಸೆಸರ್ ಇರುತ್ತಂತೆ. ಸೊ ಈ ಪ್ರೊಸೆಸರ್ ಕೂಡ ಅಂಥ ಪವರ್ಫುಲ್ ಅಲ್ಲ. ಸೊ ಈ ಫೋನ್ಗಳಲ್ಲಿ 7000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ. 50 MP ಕ್ಯಾಮ್ರಾ, ಏನೋ 360 ಡಿಗ್ರಿ ಆರ್ಮರ್ ಬಾಡಿ ಪ್ರೊಡಕ್ಷನ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಈ ಸ್ಮಾರ್ಟ್ಫೋನಿಂದು ಬೇಸ್ ವೇರಿಯಂಟ್ F31 ಮೋಸ್ಟ್ಲಿ ಒಂದು 20-25-30,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೆಪ್ಟೆಂಬರ್ 15ಕ್ಕೇನೋ ಈ ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೋಟೋ ಕಡೆಯಿಂದ Razr 60 ಇದು ಒಂದು ಹೊಸ ಕಲರ್ ವೇರಿಯಂಟ್ ಸ್ಪೆಷಲ್ ಎಡಿಷನ್ ಲಾಂಚ್ ಮಾಡಿದ್ದಾರೆ. ಆಲ್ರೆಡಿ ಸೇಲ್ ಶುರುವಾಗಿಲ್ಲ, ಸೆಪ್ಟೆಂಬರ್ 1ನೇ ತಾರೀಕಿಗೆ ಅನೌನ್ಸ್ ಆಯಿತು. ಸೊ ಈ ಮೋಟ್ರೋಲಾ Razr 60 ಸ್ವರೋಸ್ಕಿ ಎಡಿಷನ್ ಅಂತ ಆಯ್ತಾ, ಒಂದು ರೀತಿ ಸಿಲ್ವರ್ ಕಲರು ಡೈಮಂಡ್ ರೀತಿಯಲ್ಲೂ ಕೂಡ ಅನಿಸುತ್ತೆ, ಹೊಳಿತಾ ಇದೆ. ಸೊ ತೋರಿಸ್ತದೆ ನಾನು ನಿಮಗೆ. ಸ್ಪೆಸಿಫಿಕೇಷನ್ ಏನು ಚೇಂಜ್ ಇಲ್ಲ. ಒಟ್ಟಿನಲ್ಲಿ ಹೊಸ ಕಲರ್ ಎಡಿಷನ್ ಮಾಡಿ ಸೇಮ್ 55,000 ರೂಪಾಯಿಗೆ ಇದನ್ನು ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂಥ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ ಆಪಲ್ ಕಡೆಯಿಂದ iPhone 17 ಸೀರೀಸು. ಈ iPhone 17 ಸೀರೀಸ್ನಲ್ಲಿ ಟೋಟಲ್ 4 ಸ್ಮಾರ್ಟ್ಫೋನ್ಗಳು ಬರಬಹುದು. ಗೊತ್ತಿಲ್ಲ ಇನ್ನೇನೇನು ಲಾಂಚ್ ಮಾಡ್ತಾರೋ ಅಂತ. ಸೊ iPhone 17, iPhone 17 Air, iPhone 17 Pro ಮತ್ತು iPhone 17 Pro Max. ಈ 17 ಇಯರಲ್ಲಿ ಬರೀ ಒಂದೇ ಒಂದು ಕ್ಯಾಮ್ರಾ ಇರುತ್ತೆ, ಸಿಂಗಲ್ ಕ್ಯಾಮ್ರಾ ಇರುವಂಥ ಸ್ಮಾರ್ಟ್ಫೋನು. ಹೆವಿ ತಿನ್ನಾಗಿರುವಂಥ ಸ್ಮಾರ್ಟ್ಫೋನು. iPhone 17 ನಂಗೆ ಅನ್ನಿಸ್ತಂಗೆ ಯಾವುದೇ ಡಿಸೈನ್ ಚೇಂಜಸ್ ಇಲ್ಲ. ಮೋಸ್ಟ್ಲಿ ಸ್ವಲ್ಪ ಕ್ಯಾಮ್ರಾ ಬಂಪ್ ಆ್ಯಡ್ ಮಾಡ್ಬೋದೇನೋ. ವರ್ಟಿಕಲ್ ಕ್ಯಾಮ್ರಾನೇ ಇದೆ. ಮತ್ತು ಈ iPhone 17ನಲ್ಲಿ ಬಯೋನಿಕ್ A19 ಪ್ರೊಸೆಸರ್ ಇರುತ್ತೆ. 4 ಕೋರಿಂದು GPU ಜೊತೆಗಿರುತ್ತೆ. ಇನ್ನು ಉಳಿದ ಎಲ್ಲ ಡಿವೈಸ್ಗಳಲ್ಲಿ iPhone 17 Air, Pro Max ಈ 3 ಡಿವೈಸ್ಗಳಲ್ಲಿ ಬಯೋನಿಕ್ A19 Pro ಪ್ರೊಸೆಸರ್ ಇದೆ. ಮತ್ತು 5 ಕೋರಿಂದು GPU ನಮಗೆ ಏರಲ್ಲಿ ಸಿಕ್ಕರೆ ಪ್ರೋ ವೇರಿಯಂಟಲ್ಲಿ 6 ಕೋರಿಂದು GPU ಸಿಗ್ತಾ ಇದೆ. ಮತ್ತು iPhone 17ನಲ್ಲಿ 8 GB ರ್ಯಾಮು, ಉಳಿದ ಎಲ್ಲ ಡಿವೈಸ್ಗಳಲ್ಲಿ 12 GB ರ್ಯಾಮ್ ಇರುತ್ತಂತೆ. ಜೊತೆಗೆ ಈ ವರ್ಷ ಬೇಸ್ ಮಾಡೆಲ್ಗೂ ಸಹ 120 ಹರ್ಟ್ಸಿಂದು ಓಲೆಡ್ ಡಿಸ್ಪ್ಲೇ ಹಾಕಿದ್ದಾರೆ. ಸೂಪರ್ ವಿಷಯ. ಸೊ ಕಳೆದ ವರ್ಷ ಎಲ್ಲ ಬೇಸ್ ಮಾಡೆಲ್ಲು iPhone 15, 16 ಎಲ್ಲ
ಬರೀ 60 ಹರ್ಟ್ಸಿಂದು ಡಿಸ್ಪ್ಲೇ ಇತ್ತು. ಫೈನಲಿ ತೊಗೊಂಬಂದ್ರಪ್ಪ. ಮತ್ತು ಎಲ್ಲ ಡಿವೈಸ್ಗಳಿಗೆ ವೈಫೈ 7 ಕೂಡ ಕೊಡ್ತಾ ಇದ್ದಾರೆ. ಮತ್ತು ಸೆಲ್ಫಿ ಕ್ಯಾಮ್ರಾನ ಕೂಡ ಏನೋ ಅಪ್ಗ್ರೇಡ್ ಮಾಡಿದ್ದಾರಂತೆ. ನೋಡೋಣ. 8K ವಿಡಿಯೋ ರೆಕಾರ್ಡಿಂಗ್ ಸಹ ಈ ಸಲ ಬರುತ್ತೆ ಅಂತ ಅಂತಿದ್ದಾರೆ. ಸೊ ಇಷ್ಟೆಲ್ಲ ಚೇಂಜಸ್ ಇದೆ. ನಾನಂತೂ ಎಕ್ಸೈಟ್ ಆಗಿದ್ದೀನಿ. ನೋಡೋಣ, ಇದು ಬಂತು ಅಂದರೆ ಅನ್ಬಾಕ್ಸ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ. ಸೊ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ನಂಗೆ ಗೊತ್ತು ನೀವು ಕೂಡ ತುಂಬ ಜನ ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ. ಸೊ iPhone 17 ಸೀರೀಸ್ ಫೈನಲಿ ಬರ್ತಾ ಇದೆ. ಸೆಪ್ಟೆಂಬರ್ 9ನೇ ತಾರೀಕು ಗ್ಲೋಬಲಾಗಿ ಲಾಂಚ್ ಆಗ್ತದೆ. ಮೋಸ್ಟ್ಲಿ 18, 19 ಅಥವಾ 20ನೇ ತಾರೀಕು ಅಥವಾ 21ನೇ ತಾರೀಕು ನಮ್ಮ ದೇಶದಲ್ಲಿ ಲಾಂಚ್ ಆಗಬಹುದು. ಸೊ ಗ್ಲೋಬಲ್ ಲಾಂಚ್ ಆಗಿ ಒಂದು 10 ದಿನದಲ್ಲಿ ನಮ್ಮ ದೇಶದಲ್ಲೂ ಕೂಡ ಲಾಂಚ್ ಆಗುತ್ತೆ. ಒಟ್ಟಿಗೆ ಪ್ರೀ ಬುಕ್ಕಿಂಗು ಲಾಂಚ್ ದಿನವೇ ಶುರುವಾಗುತ್ತೆ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ರೆಡ್ಮಿ ಕಡೆಯಿಂದ ರೆಡ್ಮಿ ನೋಟ್ 15 ಸೀರೀಸು. ಸೊ ಈ ರೆಡ್ಮಿ ನೋಟ್ 15 ಸೀರೀಸು ಬರುತ್ತೆ ಅಂತ ಕಾಯ್ತಾನೆ ಇದ್ದೀವಿ. ಸೊ ಮಿಡ್ ಸೆಪ್ಟೆಂಬರಲ್ಲಿ ಬರುತ್ತೆ ಅಂತ ಹೇಳೋದಾಗ್ತಾ ಇದೆ. ಸೊ ಇದರಲ್ಲಿ ನಮಗೆ ಫುಲ್ HD+ ಕ್ವಾಡ್ ಕರ್ವ್ ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಇರುತ್ತಂತೆ. 7000 mAh ಕೆಪಾಸಿಟಿ ಬ್ಯಾಟ್ರಿ, 90 ವ್ಯಾಟ್ ಚಾರ್ಜರು. ಇದರಲ್ಲಿ ನೋಟ್ 15 ಸೀರೀಸ್ ಅಂದರೆ ಬೇಜಾನ್ ಆಪ್ಷನ್ ಇದೆ ಆಯಿತಾ. ಪ್ರೋ ಪ್ಲಸ್ಸು ಬಂದರೂ ಬರ್ಬೋದು, ಬರೀ ಪ್ರೋನು ಲಾಂಚ್ ಮಾಡೋರು ಮಾಡ್ಬೋದು. ಮುಂಚೆ ಥರ ಒಂದೇ ಲಾಂಚಲ್ಲಿ ಎಲ್ಲದನ್ನು ಬಿಡಲ್ಲ, ಒಂದೊಂದೇ ಬಿಡ್ತಾರೆ ಯಾವಾಗ ಬೇಕು ಅವಾಗ. ಸೊ ಇದು ಮೋಸ್ಟ್ಲಿ ಪ್ರೋಗೆ ಇರ್ಬೋದು ಅಂತ ಅನ್ಕೋತೀನಿ. ಸೊ ಇದು ಸುಮಾರು ಒಂದು 30,000 ರೇಂಜಲ್ಲಿ ಲಾಂಚ್ ಆಗುತ್ತೆ. ಆಬ್ವಿಯಸ್ಲಿ ಮುಂಚೆ ಎಲ್ಲ ನೋಟ್ ಸೀರೀಸು 12-13 ಸಾವಿರ ಇದ್ದಿದ್ದು ಈಗ 25-30,000 ರೇಂಜಿಗೆ ಬಂದು ಕೂತಿದೆ. ಸೊ ಇದು ಬರುತ್ತೆ, ನೋಡೋಣ. ಈಗ ಅಷ್ಟೊಂದು ಹೈಪ್ ಇಲ್ಲ ಈ ನೋಟ್ ಸೀರೀಸಿಗೆ ಮುಂಚೆ ಇದ್ದಷ್ಟು. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಆಲ್ರೆಡಿ ಗ್ಲೋಬಲಾಗಿ ಲಾಂಚ್ ಆಯಿತು. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 FE. ನಮ್ಮ ದೇಶದಲ್ಲಿ ಇನ್ನೂ ಪ್ರೈಸ್ ರಿವೀಲ್ ಆಗಿಲ್ಲ ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ. ಸೊ ಈ ಫೋನ್ ನಂಗೆ ಅನ್ನಿಸ್ತಂಗೆ ಒಂದು 55-60 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಈ ಫೋನ್ ನಾನು ಮೊನ್ನೆ ಯೂಸ್ ಮಾಡಿದೆ ಲಾಂಚ್ಗೆ ಹೋಗಿದ್ದಾಗ. ಸೊ ಇದರಲ್ಲಿ ನಮಗೆ ಫುಲ್ HD+ LTPO ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು ಡೈನಮಿಕ್ ಅಮೋಲೆಡ್ 2X ಡಿಸ್ಪ್ಲೇ ಆಯಿತಾ. ಸೂಪರಾಗಿದೆ ಡಿಸ್ಪ್ಲೇ. 50 MP ಕ್ಯಾಮ್ರಾ. ಸೇಮ್ ನಮಗೆ ಗ್ಯಾಲಕ್ಸಿ S25 ಏನು ಕ್ಯಾಮ್ರಾ ಇತ್ತು ಅದೇ ಮೈನ್ ಸೆನ್ಸಾರ್ನ ಹಾಕಿದಾರಂತೆ. 12 MP ವೈಡ್ ಆ್ಯಂಗಲ್ಲು, 8 MP ಟೆಲಿಫೋಟೋ, ಅದು ಕೂಡ 3X ಆಪ್ಟಿಕಲ್ ಝೂಮು. 4900 mAh ಕೆಪಾಸಿಟಿ ಬ್ಯಾಟ್ರಿ, ಬಿಗ್ಗೆಸ್ಟ್ ಬ್ಯಾಟ್ರಿ FE-ನಲ್ಲಿ. 45 ವ್ಯಾಟಿನ ಚಾರ್ಜರ್ ಕೊಟ್ಟಿದ್ದಾರೆ ಈ ಸಲ. ರಿವರ್ಸ್ ವೈರ್ಲೆಸ್ ಚಾರ್ಜ್ ಇದೆ, ಒಟ್ಟಿಗೆ ವೈರ್ಲೆಸ್ ಚಾರ್ಜ್ ಕೊಟ್ಟಿದ್ದಾರೆ. ಸೊ ಇದು ನಂಗೆ ಅನ್ನಿಸ್ತಂಗೆ ಒಂದು 55,000 ಅಂತ ನಾನು ಅನ್ಕೋತಾ ಇದ್ದೀನಿ. ನೋಡೋಣ. ಇದು ಆಲ್ರೆಡಿ ಲಾಂಚ್ ಆಗಿದೆ, ಅನ್ಬಾಕ್ಸಿಂಗ್ ಬರುತ್ತೆ ಸದ್ಯದಲ್ಲೇ. ಇನ್ನು ಐಕು ಕಡೆಯಿಂದ ಐಕು 15 ಕೂಡ ಬರುತ್ತೆ ಅಂತ ಹೇಳೋದಾಗ್ತಾ ಇದೆ ಸೆಪ್ಟೆಂಬರ್ ಎಂಡಷ್ಟರಲ್ಲಿ. ಸೊ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite 2, ಗೊತ್ತಿಲ್ಲ ಏನಂತ ಹೆಸರು ಇಡ್ತಾರೆ ಅಂತ, 8 Elite 2 ಅಂತ ಇಡ್ತಾರೆ ಅಥವಾ 8 Elite Gen 5 ಅಂತ ಇಡ್ತಾರೆ ಅಂತ. ಸೊ ಒಟ್ಟಿನಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ನ ಜೊತೆಗೆ ಈ ಫೋನ್ ಬರುತ್ತೆ ಸೆಪ್ಟೆಂಬರ್ ಎಂಡ್ ಅಂತ ಹೇಳಲಾಗ್ತಾ ಇದೆ. ಸೊ 50 MP ಮೇನ್ ಸೆನ್ಸಾರ್, 7000 mAh ಕೆಪಾಸಿಟಿ ಬ್ಯಾಟ್ರಿ, ಫಾಸ್ಟ್ ಚಾರ್ಜರ್ ಎಲ್ಲ ಕೊಡ್ತಾರೆ. ನನಗೆ ಅನ್ನಿಸ್ತಂಗೆ ಈ ಫೋನ್ ಒಂದು 50,000 ರೇಂಜಲ್ಲಿ ಲಾಂಚ್ ಆಗುತ್ತೆ ಅಂತ ಕಾಣುತ್ತೆ. ನೋಡೋಣ. 45-50 ಆಗಿಬಿಟ್ರೆ ಬೆಂಕಿ ಇರುತ್ತೆ. ಇನ್ನು ರಿಯಲ್ಮಿ ಕಡೆಯಿಂದ ರಿಯಲ್ಮಿ GT8, GT8 Pro ರೂಮರ್ಸ್ ಇದೆ. ನನಗೆ ಯಾಕೋ ಇಲ್ಲಿ ಲಾಂಚ್ ಆಗುತ್ತೆ ಅಂತ ಡೌಟು. ನಮ್ಮ ದೇಶದಲ್ಲಿ ಸದ್ಯಕ್ಕೆ ಮೋಸ್ಟ್ಲಿ ಒಂದು ವೇರಿಯಂಟನ್ನು ಕಷ್ಟಪಟ್ಕೊಂಡು ಲಾಂಚ್ ಮಾಡ್ಬೋದೇನೋ ಎಂಡ್ ಆಫ್ ದ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಟೈಮಲ್ಲಿ. ಸೊ ಇದರಲ್ಲಿ ನಮಗೆ ಫ್ಲ್ಯಾಟ್ ಡಿಸ್ಪ್ಲೇ, OLED, 144 ಹರ್ಟ್ಸಿಂದು ರಿಫ್ರೆಶ್ ರೇಟು, ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಒಟ್ಟಿಗೆ. ಸೊ 8 Elite ಗೊತ್ತಿಲ್ಲ ಆಯಿತಾ, ಸ್ನ್ಯಾಪ್ಡ್ರ್ಯಾಗನ್ ಇನ್ನೂ ಆ ಪ್ರೊಸೆಸರ್ನ ಲಾಂಚ್ ಮಾಡಿಲ್ಲ. 8 Elite 2 ಅಂತ ಹೆಸರಿಡ್ತಾರೆ ಅಥವಾ 8 Elite Gen 5 ಅಂತ ಇಡ್ತಾರೆ ಅಂತ. ಒಟ್ಟಿಗೆ ಲೇಟೆಸ್ಟ್ ಪ್ರೊಸೆಸರ್ ಆಗಿರುತ್ತೆ. ಸೊ ಇದು ಕೂಡ 7000 mAh ಕೆಪಾಸಿಟಿ ಬ್ಯಾಟ್ರಿ ಜೊತೆಗೆ ಬರುತ್ತೆ. ಮೋಸ್ಟ್ಲಿ ಇದು ಕೂಡ ಒಂದು 50,000-55,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ಒತ್ತಿಗೆ ಯಾರು ತಗೋತಾರೋ ಗೊತ್ತಿಲ್ಲ. ಇನ್ನು OnePlus ಕಡೆಯಿಂದ OnePlus 15 ಬರಬಹುದು ಅಂತಿದ್ದಾರೆ. ಇದು ಕೂಡ ರೂಮರ್, ಯಾವುದೇ ಕನ್ಫರ್ಮೇಷನ್ ಇಲ್ಲ. ಇದು ಕೂಡ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಜೊತೆಗೆ ಬರುತ್ತೆ. 7000 mAh ಕೆಪಾಸಿಟಿ ಬ್ಯಾಟ್ರಿ, 100 ವ್ಯಾಟಿನ ಚಾರ್ಜಿಂಗ್ ಜೊತೆ ಎಲ್ಲ ಇದೆ. ನೆಕ್ಸ್ಟ್ ಓಪೋ ಕಡೆಯಿಂದ ಓಪೋ Find X9 Ultra. ಸೊ ಇದು ಕೂಡ ಬೆಂಕಿ ಫೋನ್. ಇದು ಕೂಡ ಕನ್ಫರ್ಮೇಷನ್ ಇಲ್ಲ, ರೂಮರ್ಸು. ಸೊ ಇದರಲ್ಲೂ ಕೂಡ ಸೇಮ್ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರು, 6100 mAh ಕೆಪಾಸಿಟಿ ಬ್ಯಾಟ್ರಿ, 100 ವ್ಯಾಟಿನ ಚಾರ್ಜರು, 200 MP ಕ್ಯಾಮ್ರಾ ಅಂತ. ಯೂಶಲಿ ಫೈಂಡ್ ಸೀರೀಸಲ್ಲಿ ಕ್ಯಾಮ್ರಾ ಚೆನ್ನಾಗಿರುತ್ತೆ. ಇದರಲ್ಲೂ ಕೂಡ LTPO ಅಮೋಲೆಡ್ ಡಿಸ್ಪ್ಲೇ ಎಲ್ಲ ಇದೆ. ಸೊ ಇದು ಎಂಡ್ ಆಫ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳು ನಂಗೆ ಅನ್ನಿಸ್ತಂಗೆ ಹೆವಿ ಫೋನ್ ಲಾಂಚ್ ಇದೆಯಾ ಅಂತ. ಏನಕ್ಕೆ ಅದೆಲ್ಲ ನೆಕ್ಸ್ಟ್ ಮಂತಿಗೆ ಪುಷ್ ಆಗೋ ಸಾಧ್ಯತೆ ಇದೆ. ಈ ಟೈಮಲ್ಲಿ ಬಿಗ್ ಬಿಲಿಯನ್ ಡೇಸ್ ಇರುತ್ತಲ್ವ, ಸೇಲ್ ಆದಮೇಲೆ ಸ್ವಲ್ಪ ಕೂಲ್ ಡೌನ್ ಆಗುತ್ತೆ. ಆಮೇಲೆ ಎಲ್ಲ ಫೋನ್ಗಳು ಬರೋಕ್ಕೆ ಶುರುವಾಗುತ್ತೆ. ನೆಕ್ಸ್ಟು ವಿವೋ ಕಡೆಯಿಂದ ಇದು ಆಲ್ರೆಡಿ ಕೆಲವೊಂದು ಲೀಕ್ಸ್ ಬಂದಿದೆ. ಸೊ Vivo X
300 ಸೀರೀಸ್ ಆಯಿತಾ. ಸೊ ಇದರಲ್ಲೇನೋ ಡೈಮೆನ್ಸಿಟಿ 9,500, ಇದು ಕೂಡ ಹೊಸ ಪ್ರೊಸೆಸರ್ ಡೈಮೆನ್ಸಿಟಿ 9500 ಹೆವಿ ಫ್ಲ್ಯಾಗ್ಶಿಪ್. ಮೋಸ್ಟ್ಲಿ 80 Lite 2ಗೆ ಕಾಂಪಿಟೇಷನ್ ಕೊಡೋದಕ್ಕೆ ಈ ಪ್ರೊಸೆಸರ್ನ ತಗೊಬರ್ತಾರೆ ಅಂತ ಕಾಣುತ್ತೆ. ಸೊ ಜಾಯ್ಸ್ ಕ್ಯಾಮ್ರಾ ಲೇಟೆಸ್ಟ್ ಕ್ಯಾಮ್ರಾ ಆಗಿರುತ್ತೆ. ಮೋಸ್ಟ್ಲಿ 6.5 ಅಥವಾ 700 mAh ಕೆಪಾಸಿಟಿ ಬ್ಯಾಟ್ರಿ ಇರ್ಬೋದು, 90 ವ್ಯಾಟ್ ಚಾರ್ಜು. ಸೊ X300 ಸೀರೀಸ್ ಫೈನಲಿ ಮೋಸ್ಟ್ಲಿ ಅಕ್ಟೋಬರ್ಗೆ ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ. ಈ ಒಂದು ಫೋನಿಂದು ಒಂದು ಇಮೇಜ್ ತೋರಿಸ್ತೀನಿ ನಾನು ನಿಮಗೆ. ಈ ಫೋನಿನ ಬೆಸಲ್ ಎಷ್ಟಿದೆ ಅಂತ ಅಂದರೆ iPhone 16 ಪ್ರೋಗಿಂತ ಕಡಿಮೆ ಬೆಸಲ್ ಅಂತ ಶೋಕೇಸ್ ಮಾಡಿದ್ದಾರೆ ಆಯಿತಾ. ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸಖತ್ತಿನ ಬೆಸಲ್ಸ್ ಗುರು, ಯಪ್ಪ ಕ್ರೇಜಿ. ಟ್ವಿಟರಲ್ಲಿ ಶೇರ್ ಮಾಡಿದ್ದಾರೆ, ಬೆಂಕಿ ಹೆವಿ ತಿನ್ನಾಗಿದೆ. ನೋಡೋಣ ವಿವೋ X300 ಲಾಂಚ್ ಮಾಡ್ತಾರೆ. X300 Pro ಮೋಸ್ಟ್ಲಿ ಫಸ್ಟ್ iPhone X300 ಬರ್ಬೋದು, ಆಮೇಲೆ X300 Pro ಬರುತ್ತೆ ಅಂತ ಕಾಣುತ್ತೆ. ಸೊ ನೋಡೋಣ. ಸೊ ಅದು ಬಿಟ್ಟರೆ ಸ್ಯಾಮ್ಸಂಗ್ ಕಡೆಯಿಂದ 2 ಹೊಸ ಟ್ಯಾಬ್ಗಳು ಮೊನ್ನೆ ಗ್ಲೋಬಲಾಗಿ ಲಾಂಚ್ ಆಯಿತು. ಟ್ಯಾಬ್ S11 ಮತ್ತು ಟ್ಯಾಬ್ S11 Ultra ಅಂತ. ಸೊ ಎರಡರದನ್ನು ನಾನು ನಿಮಗೆ ಕೆಲವೊಂದು ಲೀಕ್ಸ್ಗಳು ತೋರಿಸ್ತಾ ಇದ್ದೀನಿ. ಪ್ರೈಸ್ ರಿವೀಲ್ ಆ್ಯಕ್ಚುಲಿ ಅಫಿಷಿಯಲಾಗಿ ಆಗಿಲ್ಲ. ಸೊ ಮೋಸ್ಟ್ಲಿ ಟ್ಯಾಬ್ S11 ಒಂದು 80,000 ಅಂತ ಹೇಳ್ತಾಯಿದ್ದಾರೆ. ಹೆವಿ ಎಕ್ಸ್ಪೆನ್ಸಿವ್ ಆಯಿತು 80,000 ಅಂದರೆ LTE ವೇರಿಯಂಟಿಗೆ. S11 Ultra 1,00,000 ಮೇಲೆ ಹೋಗ್ತಾ ಇದೆ. ನಂಗೆ ಗೊತ್ತಿಲ್ಲ ಯಾರು ತೊಗೋತಾರೆ ಅಂತ. ಟ್ಯಾಬ್ಲೆಟ್ನ 1,00,000 ಕೊಟ್ಟು ಯಾರು ತೊಗೋತಾರೆ ನೀವೇ ಯೋಚನೆ ಮಾಡಿ. 1,00,000 ಕೊಟ್ಟು ಸ್ಯಾಮ್ಸಂಗ್ ಅವ್ರಿಗೆ ಏನು ತಲೆ ಇದೆಯಾ ಇಲ್ವಾ? ಸುಮ್ಮನೆ ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಾರಾ ಏನೋ ದೇವ್ರಿಗೆ ಗೊತ್ತು. 1,00,000 ಕೊಟ್ಟು ಯಾವೊಂದು ಟ್ಯಾಬ್ಲೆಟ್ ತೊಗೋತಾನೆ? ಫೋಲ್ಡಬಲ್ ಲ್ಯಾಪ್ಟಾಪೇ ಬಂದ್ಬಿಡುತ್ತೆ, 2-in-1 ಲ್ಯಾಪ್ಟಾಪೇ ಬಂದ್ಬಿಡುತ್ತೆ. ಅದೊಂದು ಲ್ಯಾಪ್ಟಾಪ್ ಥರನೂ ಯೂಸ್ ಮಾಡ್ಕೊಬೋದು, ಟ್ಯಾಬ್ ಥರನೂ ಯೂಸ್ ಮಾಡ್ಕೊಬೋದು. ಅರ್ಥನೇ ಆಗಲ್ಲ ಇವ್ರದ್ದೇನದ. ಬಟ್ ಟ್ಯಾಬ್ ಎಲ್ಲ ಚೆನ್ನಾಗಿದೆ. ಬಟ್ ಸ್ಟಿಲ್ ಇದರಲ್ಲಿ ಡೈಮೆನ್ಸಿಟಿ 9400 ಪ್ರೊಸೆಸರ್ ಇದೆಯಪ್ಪ. ಈ ಪ್ರೊಸೆಸರಿಗೆ 1,00,000 ಯಾವನು ಕೊಡ್ತಾನೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಬ್ರ್ಯಾಂಡ್ ನೇಮಿಗೆ ತೊಗೋಬೇಕಷ್ಟೇ. ಏನಕ್ಕೆ ಅಂದರೆ ದೊಡ್ಡ ಡಿಸ್ಪ್ಲೇ, OLED ಡಿಸ್ಪ್ಲೇ ಹಾಕ್ಬಿಟ್ಟವ್ರೆ ಆಯಿತಾ. ಅದಕ್ಕೆ ಅರ್ಧ ದುಡ್ಡು ಹೋಗ್ಬಿಡುತ್ತೆ. ತುಂಬ ದೊಡ್ಡ ಡಿಸ್ಪ್ಲೇ ಹಿಂಗಾಗುತ್ತೆ. ಸೊ ಇದಿಷ್ಟು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಾ ಇರುವಂಥ ಕೆಲವೊಂದು ಸ್ಮಾರ್ಟ್ಫೋನ್ಗಳು. ಇದನ್ನು ಬಿಟ್ಟು ಇನ್ನೂ ಬೇಕಾದಷ್ಟು ಫೋನ್ಗಳು ಬರ್ತಾವಾಯ್ತಾ, ಎಲ್ಲದನ್ನು ಕೂಡ ಕವರ್ ಮಾಡಿಲ್ಲ. ನೋಡಿ, ಈ ಒಂದು ಬಿಗ್ ಬಿಲಿಯನ್ ಡೇ ಟೈಮಲ್ಲಿ ನೋಡಿಕೊಂಡು ಎಲ್ಲ ಸ್ಮಾರ್ಟ್ಫೋನ್ಗಳನ್ನ ಪರ್ಚೇಸ್ ಮಾಡಿ. ನಿಮಗೆ ಏನು ಅವಶ್ಯಕತೆ ಇದೆ, ನಿಮಗೆ ಏನು ಫೀಚರ್ ಬೇಕು, ಕ್ಯಾಮ್ರಾ ಚೆನ್ನಾಗಿರೋದು ಬೇಕಾ, ಅಥವಾ ಡಿಸ್ಪ್ಲೇ ಚೆನ್ನಾಗಿರೋದು ಬೇಕಾ, ಅಥವಾ ಬ್ಯಾಟ್ರಿ ಬ್ಯಾಕಪ್ ತುಂಬ ಚೆನ್ನಾಗಿ ಬರಬೇಕಾ, ನಿಮಗೆ ಯಾವ್ದು ಪ್ರಿಯಾರಿಟಿ ಜಾಸ್ತಿ ಇದೆ ಅದನ್ನು ತಲ್ಲಿಡ್ಕೊಂಡು ಒಂದು ಸ್ಮಾರ್ಟ್ಫೋನನ್ನು ಚೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅವ್ರೇನೋ ಫುಲ್ ಸಖತ್ತಾಗಿದೆ ಅಂದ್ಬಿಟ್ಟು ಹೈಪ್ ಕ್ರಿಯೇಟ್ ಮಾಡಿದ್ರು ಅಂದ ತಕ್ಷಣ, ಅಥವಾ ಏನೋ ಒಂದು ಗಿಮಿಕ್ ಮಾಡಿದ್ರು ಅಂದ ತಕ್ಷಣ ಹಿಂದ್ಗಡೆ ಫುಲ್ ಲೈಟ್ ಬರುತ್ತೆ, ಆ ಥರ ಗಿಮಿಕ್ಕಿಂದ ಯಾವುದೇ ಕಾರಣಕ್ಕೆ ಹೋಗಬೇಡಿ. ನಿಮಗೆ ಬೇಕಾಗಿರುವಂಥ ಫೀಚರ್ ಯಾವ ಫೋನಲ್ಲಿ ಚೆನ್ನಾಗಿದೆ, ಯಾವ ಬ್ರ್ಯಾಂಡ್ ಅವರು ತುಂಬ ಕಡಿಮೆ ದುಡ್ಡಿಗೆ ಕೊಡ್ತಾ ಇದ್ದಾರೆ, ಅದನ್ನೆಲ್ಲ ನೋಡಿಕೊಂಡು ನೀವು ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಆಫ್ಟರ್ ಸೇಲ್ ಸರ್ವಿಸ್ ಯಾವ್ದು ಚೆನ್ನಾಗಿದೆ, ಸೊ ಅದನ್ನು ಕೂಡ ನೋಡ್ಕೊಳ್ಳಿ ಆಯಿತಾ. ಸೊ ಅದು ಯಾವುದೇ ಬ್ರ್ಯಾಂಡ್ ಆಗಿರಲಿ, ಕೆಲವೊಂದು ಟೈಮ್ ಸಣ್ಣ ಬ್ರ್ಯಾಂಡ್ಗಳೇ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಸ್ಯಾಮ್ಸಂಗ್ ಎಷ್ಟೋ ಸಲ ನೋಡಿ ಯೂಸ್ ಮಾಡಿರ್ತೀವಿ, ನಮ್ಮದು ವಾರಂಟಿ ಮುಗಿದ ತಕ್ಷಣ ಒಂದು ಲೈನ್ ಬಂದ್ಬಿಡೋದು, ಈ ರೀತಿಯೆಲ್ಲ ಆಗಿಬಿಡುತ್ತೆ ರೆಪ್ಯೂಟೆಡ್ ಬ್ರ್ಯಾಂಡ್ಗಳಲ್ಲೇ. ಸೊ ಯಾವ ಬ್ರ್ಯಾಂಡ್ ಆದರೂ ಅಷ್ಟೇ ನೋಡಿ ಕೇರ್ಫುಲ್ಲಾಗಿ ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದು ನನ್ನ ಒಪಿನಿಯನ್ನು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿರೋ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.